ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯ ಗುರುವಾರ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಹಾ ಸಂಚಿಕೆಯಲ್ಲಿ ಈ ಕಡೆ ವಿವೇಕ್, ಗೌರಿ ಮತ್ತು ಸರಿತಾ ನಡುವೆ ಹಠ ಮತ್ತು ಯುದ್ಧ ಎಲ್ಲವೂ ಸಹ ನಡೀತಾ ಇರುತ್ತೆ. ಇದರಲ್ಲಿ ಗೌರಿ ಯಾವುದೇ ತಪ್ಪು ಮಾಡಲಿಲ್ಲ ಅಂದರೂ ಮಗ ಮತ್ತು ಅಮ್ಮ ಸೇರಿಕೊಂಡು ಗೌರಿನ ಯಾಕೆ ಈ ರೀತಿ ವಿರುದ್ಧ ಮಾಡ್ತಾರೆ ಅನ್ನೋದು ಈ ಒಂದು ಸಂಚಿಕೆಯಲ್ಲಾಗಿರುತ್ತೆ. ನೋಡೋಣ ಬನ್ನಿ. ನಮ್ಮ ಗೌರಿ ಈ ಕೊಟ್ಟಂಥ ವ್ರತದಲ್ಲಿ ಪಾಸ್ ಆಗ್ತಾಳ? ಇನ್ನು ಈ ಕಡೆ ವಿವೇಕು ತಾಯಿ ಅಂತ ನಡ್ಕೋತಾನ, ಇಲ್ಲ ಹೆಂಡತಿ ಕಡೆ ಬರ್ತಾನ ಅನ್ನೋದು ಸಹ ಈ ಒಂದು ಗೌರಿ ಕಲ್ಯಾಣದ ಒಂದು ಅದ್ಭುತ ಸಂಚಿಕೆ ಆಗಿದೆ. ಗೌರಿಗೆ ನಮ್ಗೆ ತಿಳಿದಿರುವಂತೆ ಈ ಕಡೆ ಸರಿತಾ, ಈ ಚಂಚಲ ಎಲ್ಲರೂ ಪ್ರತಿಯೊಬ್ಬರು ಸಹ ಆ ವ್ರತಕ್ಕೆ ಸಹಾಯ ಯಾರೂ ಮಾಡಲ್ಲ. ಯಾಕೆ ಅಂದರೆ ಗೌರಿಗೆ ವಹಿಸಿದಾರಲ್ಲ ವ್ರತನ, ನಾವ್ಯಾಕೆ ಹೋಗಿ ಕೈ ಇಡಬೇಕು ಅಂತೇಳ್ಬಿಟ್ಟು ಈ ಸರಿತಾ ವಾದ ವಿವಾದನ ಮಾಡ್ತಾ ಇರ್ತಾಳೆ. ಇನ್ನು ದೊಡ್ಡ ಮನೆ, ತುಂಬ ಕೆಲಸ, ನೈವೇದ್ಯ ಮಾಡಬೇಕು, ಸೀರೆ ಉಡಿಸ್ಬೇಕು, ಮುತ್ತೈದೆಯರೆಲ್ಲ ಬರ್ತಾರೆ, ರೆಡಿ ಆಗಬೇಕು, ಎಲ್ಲನೂ ಮಾಡಬೇಕು. ಅಲ್ಲ, ನೀವೆಲ್ಲ ಹಿಂಗೆ ಕೂತಿದ್ದೀರಲ್ಲ, ಸ್ವಲ್ಪ ಸಹಾಯ ಮಾಡೋದು ಬೇಡವಾ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅಯ್ಯೋ, ನಾವ್ಯಾಕೆ ಸಹಾಯ ಮಾಡೋಣ, ನೀವೇ ತಾನೇ ದೊಡ್ಡದಾಗಿ ಒಪ್ಸಿರೋದು, ಮಾಡ್ತಾಳೆ ಬೇಕಾದರೆ ಅಂದ್ಬಿಟ್ಟು ಈ ಚಂಚಲ ಹೇಳ್ತಾ ಇರ್ತಾರೆ. ನಮ್ಮ ಅತ್ತಿಗೆ ಕೊಟ್ಟಿದ್ರೆ ಇವಳು ಮಾಡೋಕ್ಕಾಗದೆ ಏನಾದರೂ ಬಿಟ್ಟರೆ ನಮ್ಮ ಅತ್ತಿಗೆ ಇದ್ದಾರಲ್ಲ ಅವರೇ ಮಾಡ್ತಾರೆ ಬಿಡಿ, ಇವಳು ಸೋತ್ಲು ಅಂತ ಅಂದ್ಬಿಟ್ಟು ಚಂಚಲ ಹೇಳ್ತಾರೆ. ಸೋಲೋದು ಏನೂ ಇಲ್ಲ, ನನಗೆ ಆ ಸರಸ್ವತಿ ಒಲ್ದಿದ್ದಾಳೆ, ಇನ್ನು ಲಕ್ಷ್ಮೀ ತಾಯಿ ಒಲಿಯಲ್ಲ ಅಂತ ಅನ್ಕೊತಾಳ. ಸರಸ್ವತಿ ಇದ್ದಿದ್ದ ಕಡೆ ಲಕ್ಷ್ಮಿ ಇದ್ದೇ ಇರ್ತಾಳೆ. ನನಗೆ ಎಷ್ಟರ ಮಟ್ಟಕ್ಕೆ ಬರುತ್ತೋ ನಾನು ಅಷ್ಟರ ಮಟ್ಟಕ್ಕೆ ವ್ರತನ ಮಾಡ್ತೀನಿ ಅಜ್ಜಿ, ನನಗೆ ನಿಧಾನಕ್ಕಾದರೂ ನೀಟಾಗಿ ಮುತ್ತೈದೆಯರೆಲ್ಲ ಬರೋಷ್ಟರಲ್ಲಿ ವ್ರತನ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತಾರೆ. ಇನ್ನು ಈ ಚಂಚಲನ ಮಾತಿಗೆ ಆಶಾ ಇದ್ದೋಳು, ನಿನ್ನ ಕೈಲಂತೂ ಮಾಡೋ ಯೋಗ್ಯತೆ ಇಲ್ಲ, ಮಾಡ್ತಿರೋರ್ಗೂ ಸಹ ಸುಮ್ಮನೆ ಬಿಡಲ್ಲ. ಅಲ್ಲ, ನೀನು ಹುಟ್ಟಿರೋದೇ ಹಿಂಗ, ನಿನ್ನ ಬಾಯಲ್ಲಿ ಬರೀ ಯಾವಾಗಲೂ ಕೆಣಕ್ ಪಾತ್ರು, ಕೆಣಕೋದು ಇದೇ ರೀತಿ ಬರ್ತಾ ಇರುತ್ತಲ್ವ ಅಂದ್ಬಿಟ್ಟು ಆಶಾ ಈ ಕಡೆ ಹೇಳ್ತಾ ಇರ್ತಾರೆ. ಇನ್ನು ಸರಿತಾ ಇದ್ದೋಳು, ಹೌದು ಅವಳು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ, ದೊಡ್ಡದಾಗಿ ನಾನೇ ವ್ರತ ಮಾಡ್ತೀನಿ ಅಂತ ಹೋಗಿರೋಳು, ಎಲ್ಲನೂ ಅವಳೇ ನೋಡ್ಕೋತಾಳೆ ಅಂತೇಳ್ಬಿಟ್ಟು ಈ ಸರಿತನು ಅವಳ ಮಾತಿಗೆ ಹೇಳ್ತಿರ್ತಾಳೆ. ಏನಾದರೂ ಒಂದಿಷ್ಟು ತಪ್ಪಾದರೆ ನಮ್ಮ ಅತ್ತಿಗೆ ಇಲ್ವಾ ಸರಿಯಾಗಿ ಪಾಠ ಕಲಿಸ್ತಾರೆ, ಏನದಕ್ಕೆ ಅಂದ್ಬಿಟ್ಟು ಚಂಚಲ ಅಂತಾರೆ. ನಾನು ಯಾಕೆ ಪಾಠ ಕಲಿಸ್ಲಿ, ಪ್ರತಿ ಬಾರಿ ನನಗೆ ಯಾಕೆ ಹೇಳ್ತೀಯಾ, ನೀನು ಇಲ್ಲೇ ಕೂತಿದ್ಯಾ ತಾನೇ, ನೀನೇ ಹೋಗಿ ಹೇಳವಳಿಗೆ ಅಂತೇಳ್ಬಿಟ್ಟು ಸರಿತಾ ಅವಳಿಗೆ ಬಾಯಿಗೆ ಬಂದಂಗೆ ಉಗೀತಾಳೆ. ಈ ಕಡೆ ಸರಿತುಂಗೆ ಸೊಸೆನೇ ಗೆಲ್ಲಬಾರ್ದು ಅಂತ ನಾನೇ ಗೆಲ್ಲಬೇಕು ಅನ್ನೋ ವಾದ. ಅಜ್ಜಿ ಇದ್ದವರು, ಅಲ್ಲ ಇಲ್ಲಿ ಏನು ನಡೀತಾ ಇದೆ, ಹಬ್ಬ ನಡೀತಾ ಇದೆ, ನೀವೆಲ್ಲ ಯಾಕೆ ಈ ರೀತಿ ಜಗಳ ಆಡ್ತಾ ಇದ್ದೀರಾ, ಗೌರಿ ನೀನು ಅಚ್ಚುಕಟ್ಟಾಗಿ ಕೆಲಸ ಮಾಡಮ್ಮ, ಚಂಚಲ ನೀನು ಸುಮ್ಮನೆ ಕೂತ್ಕೋ, ನಿನಗೆ ಬರೀ ಮಾತು ಬಿಟ್ಟರೆ ಇನ್ನೇನು ಬಂಡವಾಳ ಇಲ್ಲ ಅಂತೇಳ್ಬಿಟ್ಟು ಅಜ್ಜಿ ಉಗಿತಾರೆ ಸರಿಯಾಗಿ. ಅಜ್ಜಿ ಪಾಪ ಪ್ರತಿಯೊಂದು ತಂದು ಸಹಾಯ ಮಾಡ್ತಾರೆ. ಈ ಕಡೆ ಗೌರಿ ಎಲ್ಲನೂ ಸಹ ಅಚ್ಚುಕಟ್ಟಾಗಿ ಜೋಡಿಸ್ಕೊಂಡು ವ್ರತ ಮಾಡೋಕ್ಕೆ ಮುಂದಾಗ್ತಾಳೆ. ಇನ್ನು ಚಿನ್ನದೊಂಥರ ತೊಂದರೆ, ಈ ಚಿನ್ನು ಮಲಗಿದಾಗ ನಮ್ಮ ಶ್ಯಾಮ್ ಫೋನ್ ಮಾಡಿ ಅವಳು ತಲೆ ತಿನ್ನೋದು, ಆಮೇಲೆ ಈ ಕಡೆ ಅವಳು ಯಾರೋ ಹುಡುಗಿ ಫೋನ್ ಮಾಡಿದ್ಲು, ಕವಿತೆ ಹುಡುಗಿ ಅಂತೇಳ್ಬಿಟ್ಟು ಅವಳ ಕಡೆ ಮಾತಾಡೋದು, ಅದೇ ಇದಾಗಿ ಈಗ ಚಿನ್ನು ಮನಸ್ಸಲ್ಲಿ ಶ್ಯಾಮ್ ಮೇಲೆ ಕೋಪ ಉಟ್ಕೊಂಡಿದೆ. ಕೋಪ ಪ್ರೀತಿ ಆಗೋದು ಇಷ್ಟೊತ್ತು, ಯಾರೋ ಹುಡುಗಿನ ಅವಾಯ್ಡ್ ಮಾಡೋಕ್ಕೆ ಇಷ್ಟಪಡೋಕೆ ಹೋಗಿ ನನ್ನ ಅವಾಯ್ಡ್ ಮಾಡ್ದೆ ಅಲ್ವಾ, ಹಂಗಾಗಿ ನಾನು ಹತ್ರ ಮಾತಾಡಲ್ಲ ಅಂತ ಚಿನ್ನು ಮುನ್ಸ್ಕೊಂಡ್ಬಿಟ್ಟಿದ್ದಾಳೆ. ಇನ್ನು ಈಗ ಮಗಳು ಮನೆಗೆ ಬರಬೇಕು, ಈ ಕಡೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರೇ ಕೈಯಾಗೆ ಬರೋಂಗಿಲ್ಲ, ಏನಾದರೂ ಸೀರೆ ಒಂದು ಚಿನ್ನ ತರಬೇಕು ಅಂತೇಳ್ಬಿಟ್ಟು ವೀರಣ್ಣ ಅವರು ಒದ್ದಾಡ್ತಿರ್ತಾರೆ. ಇನ್ನು ಲಕ್ಷ್ಮಿಗೆ ಪರ್ಫೆಕ್ಟಾಗಿ ಅಲಂಕಾರ ಮಾಡ್ತಾಳೆ ನಮ್ಮ ಗೌರಿ. ಆ ಅಲಂಕಾರ, ಆ ಹೂವು, ಆ ತಾಳಿ, ಆ ಮಾಂಗಲ್ಯ ಅದೆಲ್ಲ ನೋಡಿ ಅಜ್ಜಿ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಗೌರಿ, ಸರಿತನಿಗಿಂತ ಸೂಪರಾಗಿ ಮಾಡಿದ್ಯಾ ಅಂದ್ಬಿಟ್ಟು ಹೇಳ್ತಾರೆ. ಹಂಗಿದ್ರೆ ನಮ್ಮ ಅದಕ್ಕೆ ಇಷ್ಟು ವರ್ಷ ಚೆನ್ನಾಗಿ ಮಾಡಿರಲಿಲ್ಲ ಅಂತನಾ ಅಂದ್ಬಿಟ್ಟು ಈ ಚಂಚಲ ಕೊಂಕು ತೆಗಿತಾಳೆ. ನಿನಗೆ ಕೊಂಕು ತೆಗಿಲಿಲ್ಲ ಅಂದರೆ ಆಗೋದೇ ಇಲ್ವಾ ಅಂತೇಳ್ಬಿಟ್ಟು ಆಶಾ ಹೇಳ್ತಾರೆ. ನಾನು ಹಂಗಲ್ಲ ಹೇಳಿದ್ದು ಅಂದಾಗ, ನಾನು ಹೇಳಿದ್ದು ಸರಿತಾ ಚೆನ್ನಾಗಿ ಮಾಡ್ತಿದ್ಲು, ಮಾಡಲ್ಲ ಅಂತ ಅಲ್ಲ, ಸರಿತುನ್ ಸೊಸೆ ಸರಿತುನ್ ಥರನೇ ಮಾಡಿದಾಳೆ ಚೆನ್ನಾಗಿ ಅಂತಂದ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಯಾಕೆ ಅವ್ರವರು ಇದ್ದಕ್ಕೆ ಅವ್ರು ಮಾಡ್ತಾರೆ ಅಂತೇಳ್ಬಿಟ್ಟು ಸರಿತಾ ಅವಳು ಪಾಡ್ಗವಳು ಕೂತಿರ್ತಾಳೆ. ಇನ್ನು ಸರಿ, ನೈವೇದ್ಯ ಮಾಡಬೇಕಲ್ಲ, ನೈವೇದ್ಯ ಮಾಡಬೇಕು ಈಗ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಪೂಜೆಗೆ ಟೈಮ್ ಆಯಿತು ಅಂತ. ಅತ್ತೆ ನೈವೇದ್ಯ ನಾನು ಮಾಡ್ತೀನಿ ಅಂತ, ನಾನೇ ಮಾಡ್ತೀನಿ, ಅದನ್ನು ಚಿಕ್ಕತ್ತೆಗೆ ಹೇಳೋ ಅವಶ್ಯಕತೆ ಇಲ್ಲ, ನಾನೇ ಮಾಡ್ತೀನಿ ಅಂದ್ಬಿಟ್ಟು ಅಡುಗೆ ಮನೆ ಕಡೆ ಬರ್ತಾರೆ. ನಮ್ಮ ವಿವೇಕು ಸಹ ಅವಳಿಂದನೇ ಬರ್ತಾರೆ. ವಿವೇಕ್ ಯಾವ ರೀತಿ ಗುಣ ಅಂತ ಅಂದರೆ, ಇಷ್ಟು ಒಳ್ಳೆ ಹೆಂಡ್ತಿ, ಇಷ್ಟು ಒಳ್ಳೇದನ್ನ ಬಯಸೋ ಹೆಂಡ್ತಿಗೆ ಅವನು ಚಾಲೆಂಜ್ ಮಾಡ್ತಾನೆ. ಇವತ್ತು ನೀನು ವ್ರತ ಮಾಡ್ತಾ ಇರೋದು ನಿನ್ನ ಇಷ್ಟಪಟ್ಟ ಅಂತೇಳಿ, ನಾನು ಇಷ್ಟಪಟ್ಟೋ ಕಷ್ಟಪಟ್ಟೋ ಗೊತ್ತಿಲ್ಲ, ಹಿರಿಕರು ಮಾತಿಗೆ ಬೆಲೆ ಕೊಟ್ಟು ಈ ವ್ರತ ಮಾಡ್ತಾ ಇದ್ದೀನಿ ಅಂದಾಗ, ನೋಡೇ ಬಿಡ್ತೀನಿ ಈ ವ್ರತನ ಅದು ಯಾವ ರೀತಿ ಮಾಡ್ತೀಯ ನೀನು ಅಂತೇಳ್ಬಿಟ್ಟು ವಿವೇಕ್ ಮತ್ತು ಗೌರಿ ಹತ್ರ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಇನ್ನು ಅಜ್ಜಿ ಬಂದು, ಏನರಪ್ಪ ಇದು, ಮನೇಲಿ ಹಬ್ಬ ನಡೀತಾ ಇದೆ, ವ್ರತ, ನಿನ್ನ ಹೆಂಡ್ತಿ ಎಲ್ಲೂ ಓಡೋಗಲ್ಲ, ವ್ರತ ಮುಗಿದ್ಮೇಲೆ ನಿನ್ನ ಹೆಂಡ್ತಿಗೆ ಬಿಟ್ಟಿದ್ದು ನೀನು ಬಿಟ್ಟಿದ್ದು, ಈ ಕಣ್ಸನ್ನೇ ಬಾಯ್ಸನ್ನೇ ಎಲ್ಲ ನನಗೆ ಗೊತ್ತಾಗುತ್ತೆ ಕಣೋ ವಿವೇಕ, ನಿನ್ನ ಹೆಂಡ್ತಿನ ಆಮೇಲೆ ಮಾತಾಡ್ಸ್ಕೊಳ್ಳಿವಂತೆ, ಈಗ ಸ್ವಲ್ಪ ವ್ರತದ ಕೆಲಸ ಇದೆ, ನಡಿ ನಡಿ ಆಚೆ ನಡಿ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ ಅಜ್ಜಿ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಏಯ್, ನಾನು ನಿನ್ನ ವಯಸ್ಸನ್ನ ದಾಟಿ ಬಂದಿರೋಳು, ನನಗೆಲ್ಲ ಗೊತ್ತು, ನಡಿಯೋ ನೀನು ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಗೌರಿಗೆ ಚಾಲೆಂಜ್ ಮಾಡಿದ್ದಾರೆ
ಹೇಳ್ತಾರೆ ವಿವೇಕು, ಈ ವ್ರತ ನೀನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಅಮ್ಮನ ಸ್ಥಾನ ಕಿತ್ಕೊಂಡಿರೋಳು ನೀನು, ನಾನು ನಿನ್ನ ವ್ರತನ ಕಂಪ್ಲೀಟ್ ಮಾಡೋಕ್ಕೆ ನಾನಿದ್ರೆ ತಾನೇ ನೀನು ಮಾಡೋದು ಅಂತೇಳ್ಬಿಟ್ಟು ವಿವೇಕು ಗೌರಿಗೆ ಒಂದು ಚಾಲೆಂಜ್ ಹಾಕಿದ್ದಾರೆ. ಈ ರೀತಿ ಮಾಡೋದು ಎಷ್ಟು ಸರಿ? ವಿವೇಕು ಗೌರಿ ತಪ್ಪೇ ಮಾಡಿಲ್ಲ ಅಂದ್ರೂ ತನ್ನ ತಾಯಿ ಕಡೆಗೆ ತಾಯಿಗೆ ತಕ್ಕ ಮಗನ ಥರ ನಡ್ಕೊಳ್ತಾ ಇರ್ತಾನೆ ವಿವೇಕು. ಇದೊಂದು ದೊಡ್ಡ ಮಿಸ್ಟೇಕ್ ಅಂತಲೇ ಹೇಳ್ಬೋದು. ಇನ್ನು ಅಜ್ಜಿ ಅಷ್ಟೆಲ್ಲ ಹೇಳಾದ್ಮೇಲೆ ಸರಿ ಆಯಿತು ಅಂತೇಳ್ಬಿಟ್ಟು ವಿವೇಕ್ ಅವರು ಆಚೆ ಹೋಗ್ತಾರೆ. ಗೌರಿ ಇದ್ದೋಳು ನೈವೇದ್ಯಕ್ಕೆ ಎಲ್ಲವೂ ಸಹ ರೆಡಿ ಮಾಡ್ಕೊಬರ್ತಾರೆ. ಇನ್ನು ಗೌರಿಗೆ ವಿವೇಕ್ ಅಜ್ಜಿ ಹೇಳಿದ ಮಾತು ಕೇಳಿ ತುಂಬ ನಗು ಬರ್ತಾ ಇರುತ್ತೆ. ಯಾಕೆಂದರೆ ವಿವೇಕ್ ನನ್ನ ಹತ್ರ ಮಾತಾಡಿಗೆ ಬಂದಿದ್ದೇ ಬೇರೆ, ಅಜ್ಜಿ ಹೇಳ್ತಾ ಇರೋದೇ ಬೇರೆ ಅಂಥೇಳಿ. ನೈವೇದ್ಯ ಎಲ್ಲನೂ ಸಹ ರೆಡಿ ಆಗುತ್ತೆ. ಇನ್ನು ಮನೆಗೆ ಬಂದಂಥ ಮುತ್ತೈದೆಯರು ಎಲ್ಲರೂ ಸಹ ಈ ಒಂದು ಅಲಂಕಾರ ಆಗಲಿ ಪೂಜೆ ಆಗಲಿ ಇದನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಯಾರು ಮಾಡಿದ್ದಿದ್ದನ್ನು ಅಂತೇಳ್ಬಿಟ್ಟು ಎಲ್ಲ ವಿಚಾರಿಸ್ತಾರೆ. ಆವಾಗ ಇದು ಮಾಡಿದ್ದು ನಮ್ಮ ಸರಿತನ ಸೊಸೆ ಗೌರಿ ಎಂದಾಗ ಎಷ್ಟು ಚೆನ್ನಾಗಿ ಮಾಡಿದ್ಯಮ್ಮ, ತುಂಬ ಚೆನ್ನಾಗಿದೆ ಅಲಂಕಾರ, ನೀನು ಅಷ್ಟೇ ಒಳ್ಳೆ ದೇವತೆ ಥರ ಕಾಣಿಸ್ತಿದ್ಯಾ ಅಂತೇಳ್ಬಿಟ್ಟು ಅಲ್ಲಿದ್ದಂಥ ಲೇಡೀಸ್ಗಳೆಲ್ಲ ಹೊಗಳ್ತಾ ಇರ್ತಾರೆ. ಇನ್ನು ಅಷ್ಟೇ ಅಲ್ಲ, ವ್ರತಕ್ಕೆ ಬಂದಂಥ ಹೆಂಗಸರಿಗೆ ಎಲ್ಲ ಸಹ ಮಡಲಕ್ಕಿ ಮತ್ತು ಎಲೆ ಅಡಿಕೆ ಅರಿಶಿನ ಕುಂಕುಮ ಕೊಡ್ತಾಳೆ ಗೌರಿ. ಇನ್ನು ಗೌರಿ ಅಲಂಕಾರ ಮಾಡಿ ಮನೆ ಮಂದಿ ಎಲ್ಲನೂ ಸಹ ಹೊಗಳ್ತಾರೆ. ಇದನ್ನು ಸರಿತಾಗೆ ತಡ್ಕೊಳಕ್ಕಾಗಲ್ಲ. ವಿವೇಕ್ ಇದ್ದೋನು ಹೊಗಳಿಸ್ಕೊ, ಎಷ್ಟು ಹೊಗಳ್ತೀಯೋ ಹೊಗಿಸ್ಕೊ, ಆಮೇಲಿದೆ ತಾನೇ ಮಾರಿ ಹಬ್ಬ, ಈ ವ್ರತ ಕಂಪ್ಲೀಟ್ ಆಗಬೇಕು ಅಂದರೆ ನಾನಿರ್ಬೇಕು ತಾನೇ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾ ಇರ್ತಾರೆ. ಇನ್ನು ಅಜ್ಜಿ ಇದ್ದವರು, ನೋಡಮ್ಮ ಸರಿತಾ, ನಿನ್ನ ಸೊಸೆ ಎಷ್ಟು ಚೆನ್ನಾಗಿ ಹಬ್ಬ ಮಾಡಿದ್ದಾಳೆ, ಅವಳಿಗೆ ನೀನು ಸಮವಾಗಿ ನಿಂತ್ಕೊಂಡು ಮುತ್ತೈದೆಯರೆಲ್ಲ ಸೇರಿ ದೇವ್ರಿಗೆ 6 ದಿನ ಬೆಳಗ್ರಿ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅಯ್ಯೋ ನನಗೇನು ಹಬ್ಬದ ಪಾಡಿಗೆ ಹಬ್ಬ ಆಗಿದೆ, ಆರತಿ ಬೆಳಗಲ್ಲ ಅಂತೀನ, ಯಾರು ಮಾಡಿದ್ರೇನು ಹಬ್ಬನೇ ತಾನೇ ಅಂತೇಳ್ಬಿಟ್ಟು ಸರಿತಾ ಕೋಪ ಮಾಡ್ಕೊಂಡೇ ಎಲ್ಲರ ಜೊತೆ ಸೇರಿ ಈ ಕಡೆ ಆರತಿ ಬೆಳಗಕ್ಕೆ ಮುಂದಾಗ್ತಾಳೆ. ಅಷ್ಟರಲ್ಲಿ ನಮ್ಮ ಕಾಂತ ಮತ್ತು ಈ ಕಡೆ ಚಿನ್ನು ಬರ್ತಾರೆ. ಅವ್ರು ತಂದಿರೋ ಉಡುಗೊರೆನ ಗೌರಿ ಕೊಡ್ತಾರೆ. ಓ, ನಿಮ್ಮ ಕೈಲಿ ಇಷ್ಟೇ ನಾ ತರೋಕ್ಕಾಗಿದ್ದು, ಈ ಜುಜುಬಿ ಸೀರೆ, ಇದೊಂದು ಕಾಯಿನು, ಇದೊಂದು ತರೋಕ್ಕೆ ಅಲ್ಲಿಂದ ಅಂಬಾರಿ ಬರಬೇಕಿತ್ತಾ, ಅಲ್ಲೇ ಇದ್ದಿದ್ರೆ ಸರೋಗಿತ್ತು ಅಂದ್ಬಿಟ್ಟು ಚಂಚಲ ಹೇಳ್ತಿರ್ತಾಳೆ. ಏನೋ ಅವ್ರ ಕೈಲಿ ಆಗಿದ್ದು ತಂದಿದ್ದಾಳೆ ಚಂಚಲ, ನೀನೇನು ಮಾತಾಡಬೇಡ ಅಂತ ಅಜ್ಜಿ ಉಗಿತಾರೆ. ನೀವು ಈ ಕಡೆ ಅವ್ರು ಅಂದಿರೋ ಮಾತಿಗೆ ಏನು ಬೇಜಾರು ಮಾಡ್ಕೋಬೇಡಿ, ಎಲ್ಲರೂ ಸೇರಿ ಆರತಿ ಬೆಳಗಿ ಅಂತೇಳ್ಬಿಟ್ಟು ಈ ಕಡೆ ತಾತ ಅಜ್ಜಿ ಇಬ್ಬರು ಹೇಳ್ತಾರೆ. ಸರಿತಾನು ಅಷ್ಟೇ, ಗೌರಿ ಎಲ್ಲರೂ ಸೇರಿಕೊಂಡು ಆರತಿನ ಬೆಳಗ್ತಾರೆ ಮಹಾಲಕ್ಷ್ಮಿ ತಾಯಿಗೆ. ಇಷ್ಟಕ್ಕೆ ಮುಗಿಯಲ್ಲ ನಮ್ಮ ಗೌರಿ ಕತೆ, ಇನ್ನೂ ಮುಂದುವರಿಯುತ್ತೆ. ಏನಪ್ಪ ಅಂದರೆ ಎಲ್ಲ ವ್ರತ ಆದಮೇಲೆ ಈ ಕಡೆ ಗಂಡನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೋಬೇಕಲ್ಲ. ಈ ಲಕ್ಷ್ಮೀ ತಾಯಿ ವರ ಕೊಡಬೇಕು ಅಂದರೆ ಮುತ್ತೈದೆಯಾಗಿ 106 ವರ್ಷ ಬದುಕಬೇಕು ಅನ್ನೋ ಒಂದು ಮುತ್ತೈದೆತನ ಉಳಿಸ್ಕೊಳ್ಳೋಕ್ಕೆ ಈ ವ್ರತನ ಮಾಡ್ತಾರೆ. ಅಂದರೆ ಮಹಾಲಕ್ಷ್ಮಿನ ಮನೆಗೆ ಕರೀತಾರೆ. ಆ ತಾಯಿ ಪೂಜೆ ಮಾಡಿ ವ್ರತ ಮಾಡಿ ತನ್ನ ಗಂಡನ ಆಯುಷ್ಯು ಚೆನ್ನಾಗಿರಲಿ ಅಂತ ತಾಯಿ ಹತ್ರ ಬೇಡ್ಕೋತಾರೆ. ಕೊನೆಗೆ ಎಲ್ಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಸಹ ಹೋಗ್ತಾರೆ, ಮನೆಯವ್ರು ಮಾತ್ರ ಇರ್ತಾರೆ. ಈಗ ಅವ್ರ ಗಂಡದಿರ ಹತ್ರ ಆಶೀರ್ವಾದನ ತಗೊಳ್ಳೋದು. ಈ ಕಡೆ ಅನಿಕೇತ್ ಹತ್ರ ಇನ್ನು ಮೋನಿಕಾ ಆಶೀರ್ವಾದ ತಗೊಂಡ್ರೆ ಆಶಾ ಜ್ಞಾನೇಶ್ ಹತ್ರ ಆಶೀರ್ವಾದ ತಗೋತಾಳೆ. ಇನ್ನು ವಿವೇಕ್ ಮತ್ತು ಗೌರಿ ಇಷ್ಟು ಚೆನ್ನಾಗಿ ವ್ರತ ಮಾಡಿದ್ಯಾ ನೀನು, ವಿವೇಕ್ ಹತ್ರ ಆಶೀರ್ವಾದನ ತಗೊಳಮ್ಮ, ಈ ವ್ರತ ಸಂಪೂರ್ಣವಾಗಿ ನಿನ್ನ ಕೈಗೂಡುತ್ತದೆ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಹೌದಮ್ಮ ಗೌರಿ, ಇವತ್ತು ಈ ಮನೇಲಿ ಇಷ್ಟು ಚೆನ್ನಾಗಿ ಹಬ್ಬ ಮಾಡಿದ್ಯಾ ಅಂದರೆ ಅದು ಸಾಮಾನ್ಯ ವಿಚಾರ ಅಲ್ಲ, ಅದು ನೀನೊಬ್ಬಳೇ ಮಾಡಿದ್ಯಾ, ಯಾರು ಸಹಾಯನೂ ತಾಣದೆ ಅಂದರೆ ಬೇಷ್, ನಿನ್ನ ಏನು ಅಂತ ಹೊಗಳೋದೇ ಬೇಡ ಅಂತೇಳ್ಬಿಟ್ಟು ಈ ಕಡೆ ತಾತ ಹೇಳ್ತಾ ಇರ್ತಾರೆ. ಸರಿ ರೀ, ನನಗೆ ಮನಸಾರ ಆಶೀರ್ವಾದ ಮಾಡಿ, ನಾನು ಯಾವಾಗಲೂ ಮುತ್ತೈದೆ ಆಗೇ ಇರಬೇಕು ಅಂತೇಳ್ಬಿಟ್ಟು ಗೌರಿ ವಿವೇಕ್ ಕಾಲಿಗೆ ಬಿದ್ದರೆ, ಈ ವಿವೇಕು ಅಕ್ಷತೆ ಕಾಳನ್ನ ಹಿಡ್ಕೊಂಡಿದ್ದವನು ಗೌರಿ ತಲೆ ಮೇಲೆ ಹಾಕಲ್ಲ, ಹಿಂದೆ ಬಂದು ನೆಲಕ್ಕೆ ಸುರಿತಾನೆ ಈ ಅಕ್ಷತೆ ಕಾಳನ್ನ. ಇದನ್ನು ನೋಡಿದಂಥ ಮನೆ ಮಂದಿಯವ್ರಿಗೆಲ್ಲ ಬೇಜಾರಾದರೆ ಗೌರಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಯಾಕೆ ಅಂದರೆ ಗೌರಿ ಇದೇ ಅವನ ವ್ರತನ ಅನ್ಕಂಪ್ಲೀಟ್ ಮಾಡುವಂಥ ವಿವೇಕ್ ಪ್ಲ್ಯಾನ್ ಆಗಿರುತ್ತೆ. ಎಲ್ಲ ಮಾಡಿ ಗಂಡನ ತವ ಆಶೀರ್ವಾದ ತಗೊಳ್ಳಿಲ್ಲ ಅಂದರೆ ವ್ರತ ಎಲ್ಲಿ ಮುಂದುವರಿಯುತ್ತೆ ಹೇಳಿ. ಹಂಗಾಗಿ ತುಂಬ ಬೇಜಾರಾಗಿ ಯಾಕೆ ಈ ಥರ ಮಾಡಿದ್ರು ಅಂದಾಗ, ನೀನು ಏನೇ ಮಾಡಿದ್ರೂ ನಮ್ಮ ಅಮ್ಮನ ಸ್ಥಾನ ತಗೊಳಕ್ಕಾಗಲ್ಲ, ನನ್ನ ಹೆಂಡತಿ ಸ್ಥಾನನೂ ತಗೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಅಂಥ ತಪ್ಪು ನಾನೇನ್ರಿ ಮಾಡಿದ್ದೀನಿ, ಆ ಮಹಾತಾಯಿಗೆ ಪೂಜೆ ಮಾಡಿ ವ್ರತ ಮಾಡಿದ್ದೀನಿ, ನಿಮಗೆ ಈ ಮನೆಯವ್ರಿಗೆ ನಾನು ಇಷ್ಟ ಇಲ್ಲ ಅಂದರೆ ಬೇಕಿದ್ರೆ ಈ ಮನೆಯಿಂದ ಆಚೆ ಹೋಗ್ಬಿಡ್ತೀನಿ, ಇಲ್ಲಿ ಕಳೆದಂಥ ನೆನಪುಗಳೇ ನನಗೆ ಸಾಕು, ಅದು ಬಿಟ್ಟು ನೀವು ಈ ನಿಷ್ಠೂರ ಮಾಡಿಕೊಂಡು ಇಲ್ಲಿರೋ ಅವಶ್ಯಕತೆ ನನಗಿಲ್ಲ ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ನಿಂತ್ಕೋ ಗೌರಿ ಅಂತೇಳ್ಬಿಟ್ಟು ತಾತ ಕರೀತಾರೆ. ಇಲ್ಲ ತಾತ, ನಂಗೆ ಇಲ್ಲಿರೋಕ್ಕೆ ಬೇಜಾರಾಗ್ತಾಯಿದೆ, ಇಷ್ಟ ಇಲ್ಲ, ನಾನು ಏನೇ ಮಾಡಿದ್ರು ಈ ಮನೆಯವ್ರಿಗೆ ನಾನು ಸರಿಯಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಇವತ್ತು ಈ ತುಂಬಿದ ಸಾಂಸಾರಿಕ ಜೀವನ ನಡೀತಿರೋ ಈ ಮನೆಯಲ್ಲಿ ಈ ಲಕ್ಷ್ಮೀ ತಾಯಿ ಮುಂದೆ ನಾನು ಒಂದು ಶಪಥ ಮಾಡ್ತಾ ಇದ್ದೀನಿ, ನಿನ್ನ ಮತ್ತು ವಿವೇಕ್ನ ಒಂದು ಮಾಡೋ ಕೆಲಸ ನಂದು. ಶಪಥ ಮಾಡಿ ಹೇಳ್ತಾ ಇದ್ದೀನಿ, ಆ ವರಮಹಾಲಕ್ಷ್ಮಿ ತಾಯಿಗೆ ನೀನು ನಿಯತ್ತಾಗಿ ಪೂಜೆ ಮಾಡಿದ್ದೀಯ ಅಂದರೆ ನಾನು ಇವತ್ತು ದೇವ್ರ ಮುಂದೆ ನಿಂತ್ಕೊಂಡು ಒಂದು ಭಾಷೆ ಪ್ರಮಾಣ ಕೊಡ್ತಾ ಇದ್ದೀನಿ. ವಿವೇಕ್ ಮತ್ತು ಗೌರಿ ನಿಮ್ಮಿಬ್ಬರನ್ನ ಒಂದು ಮಾಡೋ ಜವಾಬ್ದಾರಿ ನಂದು. ಇದ್ರ ನಡುವೆ ಯಾರೇ ಬಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನೀನು ಮಾತ್ರ ಈ ಮನೆಯಿಂದ ಆಚೆ ಹೋಗಬಾರ್ದು ಅಂತೇಳ್ಬಿಟ್ಟು ತಾತ
ಡಿಶನ್ ಹಾಕ್ತಾರೆ. ಇನ್ನು ಸರಿತಾ ಇದ್ದೋಳು ನನ್ನ ಮಗ ಯಾವತ್ತಿದ್ರೂ ನನ್ನ ಕಡೆನೇ, ಏನೇ ಮಾಡಿದ್ರು ಇವಳ ಕಡೆ ಮಾತ್ರ ಹೋಗಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ ಅಂತಲೇ ಹೇಳ್ಬೋದು. ವಿವೇಕ್ ಈ ರೀತಿ ಮಾಡಬಾರ್ದಾಯ್ತಪ್ಪ, ಅವಳು ನಿನ್ನ ಹೆಂಡ್ತಿ, ಅವಳಿಗೆ ಅಕ್ಷತೆ ಆಗ್ತೆ ಇನ್ಯಾರಿಗೆ ಹಾಕ್ತಾರೆ ಅಂತೇಳ್ಬಿಟ್ಟು ಆಶೆ ಎಲ್ಲ ಕೇಳ್ತಾರೆ. ಈ ಕಡೆ ಚಂಚಲ ಇದ್ದಳು, ಸೊ ವಾಟ್, ಅವ್ನಿಗೆ ಇಷ್ಟ ಇದ್ದರೆ ಹಾಕ್ತಿದ್ದ, ಇಷ್ಟ ಇಲ್ಲ ಹಾಕಿಲ್ಲ, ಅದಕ್ಕೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಚಂಚಲ ಕೊಂಕು ಮಾತಾಡಿ ಅಮ್ಮ ಮಗ ಖುಷಿ ಪಡ್ತಿರ್ತಾರೆ. ಆದರೆ ತಾತ ಅಜ್ಜಿ ಅಲ್ಲಿಗೆ ಬಿಡಲ್ಲ. ಗೌರಿ ವ್ರತಕ್ಕೆ ತಕ್ಕ ಫಲ ಸಿಗಲೇಬೇಕು, ಅದನ್ನು ನಾವಿಬ್ಬರು ಒಂದು ಮಾಡ್ತೀವಿ, ಗೌರಿ ನೀನು ಮನೆ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ ಅಂದಾಗ, ಇಲ್ಲ ನಾನಿಲ್ಲಿದ್ದರೆ ನಮ್ಮ ಅತ್ತೆಗೂ ಇಷ್ಟ ಇಲ್ಲ, ನನ್ನ ಗಂಡಂಗೂ ಇಷ್ಟ ಇಲ್ಲ, ನಾನು ಇಂಥ ಮನಸ್ತಾಪ ಹೊತ್ತು ಈ ಮನೇಲಿರೋಕ್ಕೆ ನನಗೂ ಸಹ ಇಷ್ಟ ಇಲ್ಲ ತಾತ, ಹೊಡ್ತೀನಿ ಅಂತ ಗೌರಿ ಹೇಳ್ತಾಳೆ. ಆದರೆ ಇದನ್ನು ತಡೆದು ತಾತ ಒಂದು ಶಪಥ ಮಾಡ್ತಾರೆ, ನಿಮ್ಮಿಬ್ರನ್ನ ಒಂದು ಮಾಡೋ ಜವಾಬ್ದಾರಿ ನಮ್ಮದು, ನಾನು ಹೇಳೋವರೆಗೂ ನೀನು ಇದೇ ಮನೆಯಲ್ಲೇ ಸೊಸೆಯಾಗೇ ಇರಬೇಕು ಅಂತ ತಾತ ಭಾಷೆ ತಗೊತಾರೆ. ಈಗ ಮುಂದಿನ ತಾತನ ನಿರ್ಧಾರ ಏನು, ಯಾವ ರೀತಿ ಒಂದು ಮಾಡ್ತಾರೆ, ವಿವೇಕ್ ಕೊಬ್ಬನ ಯಾವ ರೀತಿ ಇಳಿಸ್ತಾರೆ, ವಿವೇಕ್ ತಾಯಿ ತಕ್ಕ ಮಗ ಅನ್ನೋದನ್ನ ನಿರೂಪಣೆ ಮಾಡೇ ಬಿಟ್ರು. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.